ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು HVR ಮನೆ ಚಿತ್ರ. ಇವತ್ತು ಗುರುವಾರ, ಆಲ್ರೆಡಿ ಸಂಜೆ 6 ಗಂಟೆ ಆಗಿದೆ. ನಾನು ಈಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಮಾರ್ಕೆಟು ಗುರುವಾರ ಅಂತ ಹೇಳಿದ್ನಲ್ಲ, ಆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಂಬರೋಣ. ನೋಡಿ, ಬ್ಯಾಗ್ ಎಲ್ಲ ತೊಗೊಂಡಿದ್ದೀನಿ, ಬ್ಯಾಗು ಪರ್ಸು ಎಲ್ಲ ತೊಗೊಂಡಿದ್ದೀನಿ. ವೇಗನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ವೇಗ ಅವ್ರ ಅಪ್ಪನ ಜೊತೆ ಇದ್ದಾಳೆ. ನಮ್ಮ ಮನೆಯವ್ರಿಗೆ ಇವತ್ತು ನೈಟ್ ಶಿಫ್ಟ್ ಇದೆ, ಅವರು ಇದ್ದಾರೆ ಮನೆಯಲ್ಲಿ, ಅದಕ್ಕೆ ಅವ್ರ ಜೊತೆ ಇದ್ದಾಳೆ. ಬನ್ನಿ ನೋಡೋಣ. ನೋಡಿ, ಇದು ನಾವಿರೋ ಬಿಲ್ಡಿಂಗು. ಅಲ್ಲೆಲ್ಲ ಜನ ಕಾಣಿಸ್ತಾ ಇದ್ದಾರಲ್ಲ, ಅಲ್ಲೇ ಮಾರ್ಕೆಟ್ ನಡೆಯೋದು. ತುಂಬ ದೂರ ಏನಿಲ್ಲ, ಹತ್ರನೇ, ಪಕ್ಕದ ರೋಡಲ್ಲಿ ಅಷ್ಟೇ. ನಮ್ಮ ರೋಡ್ ಬಿಟ್ಟು ಪಕ್ಕದ ರೋಡಲ್ಲೇ ಮಾರ್ಕೆಟ್ ನಡೆಯುತ್ತೆ. ಸ್ಟಾರ್ಟಿಂಗ್ ಹೈದ್ರಾಬಾದಿಗೆ ಬಂದಾಗ ನನಗೆ ಮಾರ್ಕೆಟಿಗೆ ಬರಬೇಕು ಅಂದ್ರೇ ಬೇಜಾರಾಗೋದು. ಯಾಕಂದರೆ ನನಗೆ ತೆಲುಗು ಬರ್ತಾ ಇರಲಿಲ್ಲ, ಅವ್ರು ಮಾತಾಡೋದು ಕೆಲವೊಂದು ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅದಕ್ಕೆ ಮಾರ್ಕೆಟಿಗೆ ಬರೋಕ್ಕೆ ಬೇಜಾರಾಗೋದು. ಆಮೇಲೆ ಹೋಗ್ತಾ 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 ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡೆ. ಎಟ್లా ಎಲಿಗಡ್ಡ ಸಪೋಟ 60 ರೂಪಾಯಿ kg ಅಂತೆ. ఎట్లా ఇది కిలో ఇది ದ್ರಾಕ್ಷಿ 100 ರೂಪಾಯಿ kg. ಎಲ್ಲ ಸೊಪ್ಪು ತರಕಾರಿಗಳನ್ನೂ ಅವಾಗ ತಾನೇ ಮಾರ್ಕೆಟಿಂದ ತಂದಿರ್ತಾರೆ. ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ, ತಗೊಳ್ಳೋದಕ್ಕೂ ಖುಷಿ ಆಗುತ್ತೆ. ಇನ್ನು 6 ಗಂಟೆ ಆಗಿರೋದ್ರಿಂದ ಜನ ಅಷ್ಟಿಲ್ಲ, ಸ್ವಲ್ಪ ಜನ ಕಡಿಮೆ ಇದ್ದಾರೆ. 6:30 7 ಗಂಟೆ ಆಗ್ತಾ ಬಂದರೆ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಆಗ್ಬಿಡ್ತಾರೆ. ఎట్లా 3 కిలోలు. ಚೇಂಜ್ ಇಲ್ಲ ಅಂದರೆ ತರಕಾರಿ ತಗೊಳ್ಳೋದು ಕಷ್ಟ. ಚೇಂಜ್ ಕೊಡಿ ಅಂತ ಹೇಳ್ತಾರೆ. ನಾನು 500 ತೊಗೊಂಡೋಗಿದ್ದೆ, ಚೇಂಜೇ ಸಿಗಲಿಲ್ಲ. ಅಲ್ಲಿ ಹಿಂದೆಗಡೆ ಈರುಳ್ಳಿ ಕೇಳಿದ್ನಲ್ಲ, ಅಲ್ಲಿ ಈರುಳ್ಳಿ ತೊಗೊಂಡೆ. ಬಟ್ ಅವರು ಚೇಂಜ್ ಇಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ತೂಕ ಮಾಡಿದ್ರಲ್ಲ, ಇನ್ನೇನಂತ ಹೇಳ್ಬಿಟ್ಟು ಹಂಗೆ ಕೊಟ್ಟರು. ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟೋಗಿ ಪರವಾಗಿಲ್ಲ ಅಂತ ಹೇಳಿ. ಇದೆಲ್ಲ ಮಸಾಲೆ ಪದಾರ್ಥಗಳು, ಯಾವ್ದು ತೊಗೊಂಡ್ರು 10 ರೂಪಾಯಿ ಪ್ಯಾಕೆಟು. ಒಂದು ಪ್ಯಾಕೆಟ್ಗೆ 10 ರೂಪಾಯಿ. ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಎಂಡ್ ತನಕ ಬಂದಿದ್ದೀನಿ, ಚಿಲ್ಲರೆನೇ ಸಿಗ್ತಾ ಇಲ್ಲ 500 ರೂಪಾಯಿಗೆ. ಫೈನಲಿ ಹೂವಿನವ್ರನ್ನ ಕೇಳಿದೆ, 500 ರೂಪಾಯಿ ಚೇಂಜ್ ಇದೆಯಾ ಅಂತ. ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಹಾಗೆ ಶುಕ್ರವಾರಕ್ಕೆ ಹೂವು ಬೇಕಿತ್ತಲ್ಲ, ಹೂವನ್ನು ತಗೊಂಡು ಬೇರೆ ತರಕಾರಿಗಳನ್ನೆಲ್ಲ ತಗೊಂಡೆ. ನೋಡಿ, ತಗೊಂಡಿದ್ದಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. 6 ಗಂಟೆಗೆ ಹೊರಟೆ, ಬಟ್ ಮನೆಗೆ ಬರುವಾಗ ಆಲ್ರೆಡಿ 7 ಗಂಟೆ ಆಗಿದೆ. ಇವಾಗ 1ಗೆ ಬೇರೆ ನೈಟ್ ಶಿಫ್ಟ್ ಇದೆ. ಅಡುಗೆ ಮಾಡಬೇಕು ಈಗ. ಅದಕ್ಕೆ ಫಸ್ಟು ಅಡುಗೆ ಮಾಡಿಬಿಡೋಣ, ಆಮೇಲೆ ತರಕಾರಿ ಎಲ್ಲ ಎತ್ತಿಡೋಣ ಅಂತೇಳಿ ಫಸ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ, ಇನ್ನೂ ಒಂದು ಸ್ವಲ್ಪ ಇದೆ. ಅದ್ರ ಜೊತೆಗೆ ರಸಮ್ ಮಾಡಿ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ರಸಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ರಸಮ್ಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು 1 ಸ್ಪೂನಷ್ಟು ಧನಿಯಾ ಕಾಳು, 1 ಸ್ಪೂನಷ್ಟು ಮೆಣಸು, ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದೇ ಒಂದು ಒಣಮೆಣ್ಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದಕ್ಕೆ ನಾನು ಒಂದು 10 ಕಾಳಷ್ಟು, ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು, ಒಂದು 10 ಕಾಳಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಒಂದ್ಸರಿ ತರ್ತರಿಯಾಗಿ ರುಬ್ಕೊಂಬರೋಣ. ನೋಡಿ, ಇವಾಗ ರುಬ್ಬಿದ್ದೀನಿ. ತುಂಬ ನುಣ್ಣಗೆ ರುಬ್ಬಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಈ ಥರ ತರ್ತರಿಯಾಗಿ ನೋಡಿ, ಸುಮ್ಮನೆ ತರ್ತರಿಯಾಗಿ ರುಬ್ಬಿದ್ದೀನಿ ಅಷ್ಟೇ. ನಾನಿವಾಗ ಇದಕ್ಕೆ ಒಂದು 5 ಪಾವು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ದಪ್ಪ ಐತೆ ಪಾವು, ಅದಕ್ಕೆ ನಾನು 5 ಪಾವು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಿದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೋದು. ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೊಂಬರ್ತೀನಿ. ನೋಡಿ, ರುಬ್ಬಿದ್ದೀನಿ.
ಮುಂಚೆನೇ ಬೆಳ್ಳುಳ್ಳಿ ಹಾಕೋಕ್ಕೆ ಹೋಗಬೇಡಿ. ಮುಂಚೆ ಬೆಳ್ಳುಳ್ಳಿ ಹಾಕ್ಬಿಟ್ರೆ ಈ ಧನಿಯಾ, ಜೀರಿಗೆ, ಮೆಣಸು ನುಣ್ಣಗಾಗಲ್ಲ. ಯಾಕಂದರೆ ಇದರಲ್ಲಿ ಬೆಳ್ಳುಳ್ಳಿಲಿ ಮಾಯಿಶ್ಚರ್ ಕಂಟೆಂಟ್ ಇರುತ್ತಲ್ಲ, ಅದರಿಂದ ನುಣ್ಣಗಾಗಲ್ಲ. ಫಸ್ಟು ಅದನ್ನೆಲ್ಲ ರುಬ್ಬಿದ್ದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಬಿ. ನೋಡಿ, ಇಲ್ಲಿ ನೀರಿಟ್ಟಿದ್ದೀನಿ, ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ನಾನು ಒಂದು ದಪ್ಪಂದು ಟೊಮೆಟೊನ ಈ ಥರ 4 ಭಾಗ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಟೊಮೆಟೊ ಬೇಯಿಸ್ಕೋಬೇಕು. ಅದಕ್ಕೆ ನೋಡಿ, ಟೊಮೆಟೊ ಇಷ್ಟು ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇವಾಗ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೋಡಿ, ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನಾನಿವಾಗ ಈ ಟೊಮೆಟೊ ಬೇಯಿಸ್ಕೊಂಡಿದ್ನಲ್ಲ, ಆ ನೀರು ಸ್ವಲ್ಪ ಬಿಸಿ ಇದೆ. ಇವಾಗ ಆ ನೀರಲ್ಲೇ ನಾನಿವಾಗ ನೆನಾಕೊಳ್ತಾ ಇದ್ದೀನಿ. ಟೊಮೆಟೊ ತೆಗೆದಿಟ್ಟಿದ್ದೀನಿ, ಆರ್ಕೋಬೇಕು, ಅದು ಸಿಪ್ಪೆ ತಕ್ಕೋಬೇಕು, ಅದಕ್ಕೆ ತೆಗೆದಿಟ್ಟಿದ್ದೀನಿ. ಇವಾಗ ಹುಣಸೆಹಣ್ಣ ತೊಳ್ಕೊಂಡು ನಾನು ಆ ಬಿಸಿ ನೀರಲ್ಲಿ ನೆನಾಕೊಳ್ತಾ ಇದ್ದೀನಿ. ಬಿಸಿನೀರಲ್ಲಿ ಹುಣಸೆಹಣ್ಣು ನೆನಾಕೊಂಡ್ರೆ ಸ್ವಲ್ಪ ಬೇಗ ನೆಂದ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ, ಚೆನ್ನಾಗಿ ನೆಂದ್ಕೊಂಡಿದೆ ಹುಣಸೆಹಣ್ಣು. ಇವಾಗ ಇದನ್ನು ಚೆನ್ನಾಗಿ ಕಿವುಚ್ಕೊಂಡು ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗ್ದಾಕೊಳ್ತೀನಿ. ಇವಾಗ ಟೊಮೆಟೊ ಕೂಡ ಆರ್ಕೊಂಡಿದೆ. ಆ ಟೊಮೆಟೊ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆ ಎಲ್ಲದನ್ನು ತಕ್ಕೊಳ್ತಾ ಇದ್ದೀನಿ. ಆ ಟೊಮೆಟೊ ಮೇಲಿರೋ ಸಿಪ್ಪೆ ಎಲ್ಲ ತಕ್ಕೊಂಡು ಅದೇ ಹುಣಸೆಹಣ್ಣಿನ ನೀರೊಳಗಡೆ ಹಾಕ್ಕೊಂಡು ಇದನ್ನು ಕಿವುಚ್ಕೋಬೇಕು. ನೋಡಿ, ಇವಾಗ ಕಿವುಚ್ಕೊಂಡಿದ್ದೀನಿ. ಕಿವುಚ್ಕೊಂಡಾದಮೇಲೆ ಒಂದು ಗಡ್ಡೆ ಕರಿಬೇವಿನ ಸೊಪ್ಪನ್ನು ನಾನು ತೊಗೊಂಡು ಈ ಥರ ಸಣ್ಣದಾಗಿ ಕೈಯಲ್ಲೇ ಮುರಿದ್ಬಿಟ್ಟು ಹಾಕ್ಕೊಳ್ತೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಗೇ ಜಾಸ್ತಿ ತೊಗೊಂಡಿಲ್ಲ, ಎರಡನ್ನೂ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ತೊಗೊಂಡು ಈ ಥರ ಕೈಯಲ್ಲಿ ಮುರಿದ್ಬಿಟ್ಟು ಹಾಕ್ಕೋಬೇಕು. ಅದಾದಮೇಲೆ 1 ಸ್ಪೂನಷ್ಟು ಅರಿಶಿನದ ಪುಡಿನೂ ಕೂಡ ಹಾಕ್ಕೊಂಬಿಟ್ಟು ಈ ಮೂರನ್ನೂ ಇನ್ನೂ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಿವುಚ್ಕೊಂಡಾದಮೇಲೆ ನಾನಿಲ್ಲಿ ರಸಮ್ಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 4-5 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಜೊತೆಗೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ. ಇದಿಷ್ಟನ್ನು ಹಾಕಿದ್ದಾದಮೇಲೆ ನಾವು ರುಬ್ಕೊಂಡಿದ್ವಲ್ಲ, ಜೀರಿಗೆ, ಮೆಣಸು, ಧನಿಯಾ ಅದನ್ನು ಸೇರಿಸ್ಬಿಟ್ಟು ಒಂದು 30 ಸೆಕೆಂಡ್ಸ್ ಅಷ್ಟು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬಾರ್ದು, ತಳ ಹಿಡಿದ್ಬಿಡುತ್ತೆ. ಇವಾಗ ನಾನು ಅದಕ್ಕೇ ಟೊಮೆಟೊ ಮತ್ತು ಹುಣಸೆಹಣ್ಣು ಕಲಿಸ್ಕೊಂಡಿದ್ನಲ್ಲ, ಆ ನೀರು ಜೊತೆಗೆ ಮೇಲೆ ಇನ್ನೂ ಎಕ್ಸ್ಟ್ರಾ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡೆ. ರಸಮ್ ಅಂತ ಅಂದರೆ ತೆಳ್ಳಗೆ ಇರಬೇಕಲ್ವ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ. ನಾನು ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ತಿರುಗಿಕೊಂಡು ನಾನು ಒಂದು ಪ್ಲೇಟ್ನ ಮುಚ್ಚಿ ಕುದಿಸ್ಕೊಳ್ತೀನಿ. ನೋಡಿ, ಇಷ್ಟು ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಕುದಿಸೋಕೆ ಹೋಗ್ಬಾರ್ದು, ರಸಮ್ಮು ಟೇಸ್ಟ್ ಹಾಳಾಗಿಬಿಡುತ್ತೆ. ಒಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡಬೇಕು. ನೋಡಿ, ನಾನು ಕುದಿಸ್ಕೊಂಡಿದ್ದೀನಲ್ಲ, ಇಷ್ಟು ಕುದಿಸ್ಕೊಂಡ್ರೆ ಸಾಕು. ಬೇರೆ ಎಲ್ಲ ಸಾರುಗಳನ್ನೂ ಕುದಿಸ್ದಂಗೆ ಚೆನ್ನಾಗಿ ಕುದಿಸ್ಬಾರ್ದು, ರಸಮ್ಮು ಟೇಸ್ಟ್ ಹಾಳಾಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳ್ಬಿಟ್ಟು. ಒಂದು ಕುದಿ ಬಂದ ತಕ್ಷಣ ನಾನು ಇಲ್ಲಿ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ ರೆಡಿ ಆಯಿತು ರಸಮ್ಮು. ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗಂತೂ ಹುಷಾರಿಲ್ಲದೆ ಇರೋವಾಗ ನಾನು ಈ ಥರ ಸಾಂಬಾರು ಮಾಡಿಕೊಟ್ರೆ ಅವಳು ಊಟ ಬಿಟ್ಟಿರ್ತಾಳೆ, ಊಟನೇ ಮಾಡಲ್ಲ ಹುಷಾರಿಲ್ಲದೆ ಇರೋವಾಗ. ಈ ರಸಮ್ ಮಾಡಿಕೊಟ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲದಲ್ಲೂ ಮಳೆಗಾಲದಲ್ಲೂ ನೆಗಡಿ, ಕೆಮ್ಮು, ಜ್ವರ ಆ ಥರ ಇದ್ದಾಗ ಮಾಡಿಕೊಡ್ಬೇಕು, ತುಂಬ ಚೆನ್ನಾಗಿರುತ್ತೆ. ಇನ್ನು ಮಾರ್ಕೆಟಿಂದ ತಂದಿರೋ ತರಕಾರಿ ಎಲ್ಲ ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತರಕಾರಿನ ನಾನು ತೊಗೊಂಬಂದುಬಿಡ್ತೀನಿ ಒಂದೇ ದಿನವೇ. ಯಾಕಂದರೆ ಇಲ್ಲಿ ಗುರುವಾರ ಒಂದೇ ದಿನವೇ ಸಂತೆ ನಡೆಯೋದು. ಹೊರಗಡೆ ಬೇಕು ಅಂದರೆ ತಗೋಬೋದು, ಬಟ್ ಆದರೆ ತುಂಬ ರೇಟ್ ಆಗುತ್ತೆ. ಸಂತೆಲಿ ತೊಗೊಳೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಬೀಳುತ್ತೆ. ಅದಕ್ಕೋಸ್ಕರ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಒಂದೇ ದಿನವೇ ತೊಗೊಂಬಂದು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ನೋಡಿ, ಇಷ್ಟನ್ನು ತೊಗೊಬಂದೆ ನಾನಿವತ್ತು ತರಕಾರಿನ. ಎಲ್ಲ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ತರಕಾರಿ. ನಾನು ಎತ್ತಿಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರೆ ಸಾಕು, ಪ್ರತಿ ವಾರನೂ ಅಷ್ಟೇ ಬೇಗ ನನಗೂ ಕೊಡು ಮಮ್ಮಿ ಏನಾದರೂ, ನಾನು ಎತ್ತಿಡ್ತೀನಿ, ನಾನು ಫ್ರಿಜ್ಜಲ್ಲಿ ಇಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ನಿನಗೆ ಅಂತ ಬರ್ತಾಳೆ. ಅದಕ್ಕೆ ನಾನು ಅವಳಿಗೆ ಎಲ್ಲದನ್ನು ಕವರ್ಗೆ ಹಾಕಿ ಕೊಡ್ತಾ ಇದ್ದೀನಿ. ಅದನ್ನು ತಗೊಂಡೋಗಿ ಅವಳು ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದಾಳೆ.
ಕರ್ಬೇವಿನ ಸೊಪ್ಪು ಎಲ್ಲೆಲ್ಲಿಂದ ಬಂದಿರುತ್ತೋ, ಎಲ್ಲೆಲ್ಲಿ ಉಲ್ಡಾಡ್ಸ್ಕೊಂಡು ತೊಗೊಂಬಂದಿರ್ತಾರೋ ಗೊತ್ತಿರಲ್ಲ ನಮಗೆ. ನೋಡಿ ಎಷ್ಟು ಧೂಳಿದೆ ಆ ಎಲೆ ಮೇಲೆ ಅಂತ ಹೇಳ್ಬಿಟ್ಟು, ಒಂಥರ ಕೊಚ್ಚೆ ಕೆಸರು ಸಿಡ್ದಂಗೆ ಸಿಡ್ದಿದೆ. ಅದಕ್ಕೆ ನಾನು ಪ್ರತಿ ಸರಿ ತಂದಾಗಲೂ ಈ ಥರ ಒಂದು ಸರಿ ನೀರಲ್ಲಿ ತೊಳ್ಕೊಂಬಿಡ್ತೀನಿ. ನೋಡಿ ಆ ನೀರಲ್ಲಿ ಎಷ್ಟು ಗಲೀಜಿದೆ ಅಂತ ಹೇಳ್ಬಿಟ್ಟು. ಈ ಥರ ತೊಳ್ಕೊಂಬಿಟ್ಟು ಒಂದು ಕಾಟನ್ ಬಟ್ಟೆ ತೊಗೊತೀನಿ. ಕಾಟನ್ ಬಟ್ಟೆ ತೊಗೊಂಡು ಈ ಥರ ಒಣಗಾಕ್ತೀನಿ. ಬೆಳಗ್ಗೆ ಅಷ್ಟರಲ್ಲಿ ನೀರೆಲ್ಲ ಆರ್ಕೊಂಡಿರುತ್ತೆ ಚೆನ್ನಾಗಿ. ಆಮೇಲೆ ತೆರೆದ್ಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಆರಾಮಾಗಿ ಒಂದು ವಾರ ಯೂಸ್ ಮಾಡ್ಕೋಬೋದು. ಈ ಥರ ಕ್ಲೋಸ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ. ಪಾಲಕ್ ಸೊಪ್ಪು ತಂದಿದ್ದೆ, ಸೋಸ್ತಾ ಇದ್ದೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. 20 ರೂಪಾಯಿಗೆ 5 ಕಟ್ಟು. ಟೊಮೆಟೊ ಫ್ರಿಜ್ಜಿಗೆ ಇಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಈ ಥರ ಒಂದು ಬ್ರೇಷನ್ಗೆ ಹಾಕ್ಬಿಟ್ಟು ಹೊರಗಡೆನೇ ಇಟ್ಕೊಳ್ತೀನಿ. ಏನೂ ಆಗಲ್ಲ, ಒಂದು ವಾರದ ತನಕ ಚೆನ್ನಾಗೇ ಇರುತ್ತೆ. ನನಗೆ ಸ್ವಲ್ಪ ಗುರುವಾರದ ದಿನ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ನೆಕ್ಸ್ಟ್ ಡೇ ಶುಕ್ರವಾರ ಇರೋದ್ರಿಂದ ನಾನು ವಾರ ಮಾಡಬೇಕು. ಏನೇ ಕೆಲಸ ಇದ್ದರೂ ಗುರುವಾರ ನೈಟು ಎಲ್ಲನೂ ಮುಗಿಸಿ ಮಲ್ಕೋಬೇಕು. ಸಂತೆಗೆ ಹೋಗಿ ಬಂದುಬಿಟ್ಟು ಸೊಪ್ಪು ತರಕಾರಿ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೋಬೇಕು. ಜೊತೆಗೆ ಮನೆ ಕೆಲಸ ಕೂಡ ಇರುತ್ತಲ್ಲ, ಎಲ್ಲನೂ ಮುಗಿಸ್ಬಿಟ್ಟು ಮಲ್ಕೊತೀನಿ. ನೆಕ್ಸ್ಟ್ ಡೇಗೆ ನಾನು ಯಾವ ಕೆಲಸನೂ ಉಳಿಸ್ಕೊಂಡಿರೋದಿಲ್ಲ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.